Good morning, students. The subject is business research methods in that 5th chapter, data collection and processing data. So let us continue the introduction of data collection and processing of data. Data collection is defined as the process of collecting, measuring and analyzing accurate research usable data. ಸೊ ಇಲ್ಲಿ ನಾವು ಡೇಟಾ ಕಲೆಕ್ಷನ್ ಅಂದಿದ ತಕ್ಷಣ ವರ್ಡೇ ಹೇಳುತ್ತೆ. ಸೊ ನಾವು ರಿಸರ್ಚ್ ಅಂದಿದ ತಕ್ಷಣ ನಾವು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡಬೇಕು ಸ್ಯಾಂಪಲ್ಸ್ ಕಡೆಯಿಂದ. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ವೆದರ್ ಇಟ್ ಈಸ್ ಎ ಪ್ರಾಬಬಿಲಿಟಿ ಟೆಕ್ನಿಕ್ ಆರ್ ನಾನ್ ಪ್ರಾಬಬಿಲಿಟಿ ಟೆಕ್ನಿಕ್, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆಯಲ್ಲ, ಸಿಂಪಲ್, ರ್ಯಾಂಡಮು, ಓಕೆ, ಕ್ಯೂಟು, ಕ್ಲಸ್ಟರ್ಡು. ಸೊ ಈ ಮೆಥಡ್ಸ್ ಎಲ್ಲ ಯಾವ ಮೆಥಡು ಸೆಲೆಕ್ಟ್ ಮಾಡ್ಕೊಂಡು ಯಾವ ಮೆಥಡ್ ಬೆಸ್ಟು ನಮ್ಮ ರಿಸರ್ಚ್ ಸ್ಟಡಿಗೆ ಅಂತೇಳ್ಬಿಟ್ಟು ಆ ಮೆಥಡ್ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಪಬ್ಲಿಕ್ಸ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ, ಅಷ್ಟೇ ಅಲ್ಲ. ಸೊ ಇಲ್ಲಿ ಡೇಟಾ ಕಲೆಕ್ಷನ್ ಅಂದಿದ ತಕ್ಷಣ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ವೆದರ್ ಇಟ್ ಈಸ್ ಎ ಫಸ್ಟ್ ಹ್ಯಾಂಡ್ ಪ್ರೈಮರಿ ಡೇಟಾ ಆಗಿರ್ಬೋದು, ಸೆಕೆಂಡರಿ ಡೇಟಾ, ಸೊ ಸೆಕೆಂಡ್ ಹ್ಯಾಂಡ್, ಸೊ ಆಲ್ರೆಡಿ ಪಬ್ಲಿಷ್ ಆಗಿರೋದು, ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಡೇಟಾ ಆಗಿರ್ಬೋದು, ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ. ಏನಕ್ಕೆ? ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ರಿಸರ್ಚ್ ಸ್ಟಡಿ. ಸೊ ಇಲ್ಲಿ ಓಕೆ, ದ ಮೈನ್ ಆಬ್ಜೆಕ್ಟಿವ್ ಈಸ್ ಸೊ ಸಿಸ್ಟಮ್ಯಾಟಿಕ್ ಆಗಿ ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಸೊ ವಿ ಆರ್ ಮೆಜರಿಂಗ್ ವೆದರ್ ದ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಆರ್ ಕರೆಕ್ಟ್ ಆರ್ ನಾಟ್. ಸೊ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನು ಕರೆಕ್ಟಾಗಿದೆಯಾ ಇಲ್ಲ, ಫ್ಯಾಕ್ಟೋರಿಯಲ್ ಮೆಥಡ್ ಆಗಿದೆಯಾ ಇಲ್ಲ, ಸೊ ನಿಜವಾಗಿರಬೇಕು. ಸೊ ಒಂದು ಕರೆಕ್ಟಾಗಿದೆಯಾ ಇಲ್ಲ ಅಂತೇಳ್ಬಿಟ್ಟು ನೋಡ್ತೀವಿ. ಸೊ ಆಮೇಲೆ ಸೊ ರಿಪೋರ್ಟ್ಸಲ್ಲಿ ಓಕೆ ಅನಲೈಸ್ ಮಾಡ್ತೀವಿ ವೆದರ್ ವಿ ಹ್ಯಾವ್ ಟು ಟೇಕ್ ಇಟ್ ಆರ್ ನಾಟ್. ಸೊ ಕಲೆಕ್ಟ್ ಮಾಡಿರೋ ಡೇಟಾ ಮತ್ತು ಎಕ್ಸಿಸ್ಟ್ ಇರೋ ಡೇಟಾ ನಾವು ಕಂಪೇರ್ ಮಾಡ್ತೀವಿ. ಸೊ ಅದರಲ್ಲಿರೋ ವ್ಯಾಲಿಡಿಟಿ ಡೇಟಾ ಮಾತ್ರ, ಸ್ಟ್ಯಾಂಡರ್ಡ್ ವ್ಯಾಲಿಡಿಟಿ ಡೇಟಾ ಮಾತ್ರ ತೆಗೆದುಕೊತೀವಿ. ಸೊ ಇದು ಡೇಟಾ ಕಲೆಕ್ಷನ್. ಇಲ್ಲಿ ಎ ರಿಸರ್ಚರ್ ಕ್ಯಾನ್ ಎವ್ಯಾಲ್ಯೂಯೇಟ್ ದೇರ್ ಹೈಪೋಥಿಸಿಸ್ ಆನ್ ದಿ ಬೇಸಿಸ್ ಆಫ್ ಕಲೆಕ್ಷನ್ ಡೇಟಾ. ಸೊ ಆಲ್ರೆಡಿ ಹೇಳಿದ್ನಿ, ಓಕೆ, ರಿಸರ್ಚರ್ ಎವ್ಯಾಲ್ಯೂಯೇಟ್ ಮೀನ್ಸ್ ಈ ಕ್ಯಾನ್ ಡಿಸೈಡ್ ಆರ್ ವಿ ಕ್ಯಾನ್ ಕಂಪೇರ್ ಮೆಜರ್ ದ ಈಸ್ ಡೇಟಾ ಬೇಸ್ಡ್ ಆನ್ ದಿ ಡೇಟಾ ಕಲೆಕ್ಷನ್ ಓನ್ಲಿ. ಅವ್ನು ಕಲೆಕ್ಟ್ ಮಾಡಿರೋ ಡೇಟಾದಲ್ಲೇ ಅವನಿಗೆ ಗೊತ್ತಾಗುತ್ತೆ. ಸೊ ವೆದರ್ ಈ ಸ್ಟಡಿಂಗ್ ಇನ್ ವಾಟ್ ಬೇಸಿಸ್. ಇಲ್ಲಿ ಫಸ್ಟು ನಾವು ರಿಸರ್ಚಲ್ಲಿ ನಾನು ಫಸ್ಟು ಹೇಳಿದ್ದೀನಿ ಸ್ಟೆಪ್ಸ್ ಇರುತ್ತೆ. ಓಕೆ, ಫಸ್ಟು ಯಾವ ರೀತಿ ರಿಸರ್ಚರು ಸ್ಟಾರ್ಟ್ ಮಾಡ್ತಾನೆ ಅಂತೇಳ್ಬಿಟ್ಟು ಬಂದುಬಿಟ್ಟು ಫಾರ್ಮುಲೇಟಿಂಗ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಫಸ್ಟು ರಿಸರ್ಚ್ ಅವ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ನಿಗೆ ಯಾವ ಪ್ರಾಬ್ಲಮ್ ಬೇಸ್ ಮೇಲೆ ಸ್ಟಡಿ ತೆಗೆದುಕೋಬೇಕು. ಸೊ ಅವನು ಅರ್ಥ ಮಾಡ್ಕೋಬೇಕು ಆ ಪ್ರಾಬ್ಲಮ್ಮು ಓಕೆ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಆಮೇಲೆ ಡೆವಲಪಿಂಗ್ ದಿ ಹೈಪೋಥಿಸಿಸ್ ಅಂದರೆ ಟೆಂಟೇಟಿವ್ ಸ್ಟೇಟ್ಮೆಂಟ್ಸ್ ಇಲ್ಲಿ. ಸೊ ಈ ಡೆವಲಪಿಂಗ್ ದ ಹೈಪೋಥಿಸಿಸ್ ಓಕೆ ಇಟ್ ಪ್ರೊವೈಡ್ ಡೈರೆಕ್ಷನ್ಸ್ ಟು ಕ್ಯಾರಿ ಔಟ್ ದ ರಿಸರ್ಚ್ ಪ್ರಾಬ್ಲಮ್. ಸೊ ಈ ಒಂದು ಹೈಪೋಥಿಸಿಸು ಎಲ್ಪ್ ಆಗುತ್ತೆ ನಾವು ಮುಂದೆ ಎತ್ಕೊಂಡು ಹೋಗೋಕ್ಕೆ ರಿಸರ್ಚ್. ಓಕೆ, ವಿ ಕ್ಯಾನ್ ಕಂಟಿನ್ಯೂ ಅವರ್ ರಿಸರ್ಚ್. ಆಮೇಲೆ ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಸರ್ವೆ. ಸೊ ಇಲ್ಲಿ ಸೊ ಸರ್ವೆ ಅಂದಿದ ತಕ್ಷಣ ಲಿಟ್ರೇಚರ್ ಇನ್ಕ್ಲೂಡ್ಸ್ ರೀಡಿಂಗ್ ಆ್ಯಂಡ್ ವೆರಿಫೈಯಿಂಗ್ ದಿ ಬುಕ್ಸ್, periodicals, journals, CDs, etc. Okay, topic research identifying the research gap. So these topic research which helps to identify the research gap. So ಇಲ್ಲಿ ಲಿಟ್ರೇಚರ್ ವಿಚ್ ಇಲ್ಲಿ ನಾವು ಆಲ್ರೆಡಿ ಏನಾದರೂ ನಮ್ಮ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಸರ್ಚ್ ಆ್ಯಂಡ್ ವಿ ಹ್ಯಾವ್ ಟು ವೆರಿಫೈ. ಸೊ ದಟ್ ವಿ ಕ್ಯಾನ್ ಗೆಟ್ ಇಟ್. ಓಕೆ, ಅವ್ರು ಫೈಂಡ್ ಔಟ್ ಮಾಡಿರೋದು ಬಿಟ್ಟು ನಾವು ಏನು ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆಮೇಲೆ ಪ್ರಿಪೇರಿಂಗ್ ದಿ ರಿಸರ್ಚ್ ಡಿಸೈನ್. ರಿಸರ್ಚ್ ಡಿಸೈನ್ ನಾನು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ಸಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಸೊ ರಿಸರ್ಚ್ ಡಿಸೈನ್ ಮೀನ್ಸ್ ಎ ಬ್ಲೂ ಪ್ರಿಂಟ್ ಆರ್ ಎ ಔಟ್ಲೈನ್ ಟು ಕ್ಯಾರಿ ಔಟ್ ದಿ ರಿಸರ್ಚ್. ಸೊ ರಿಸರ್ಚ್ ಪ್ರೋಗ್ರಾಮ್ಸ್. ಸೊ ಇದು ಬಂದುಬಿಟ್ಟು ಯಾವ ರೀತಿ ನಾವು ರಿಸರ್ಚ್ ಅನ್ನೋದು ಕ್ಯಾರಿ ಔಟ್ ಮಾಡಬೇಕು. ಸೊ ಯಾವ ಪ್ರಾಬ್ಲಮ್ ಏನೋ ಕಂಡುಹಿಡಿದೀವಿ, ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಏನೋ ಕಲೆಕ್ಟ್ ಮಾಡಿದ್ದೀವಿ, ಬಟ್ ನಾವು ಆಮೇಲೆ ಸೊ ಫರ್ದರ್ ಸ್ಟಡೀಸ್ಗೆ ನಾವು ಯಾವ ರೀತಿ ಎತ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ ಏನಾದರೂ ರಿಸರ್ಚ್ ಮಾಡ್ತಾಯಿದ್ರೆ ಅಲ್ಲೇ ಹೋಗ್ಬಿಟ್ಟು ನಾವು ಕಸ್ಟಮರ್ಸ್ ನಾವು ಕೆಲವೊಂದು ಏರಿಯಾಸ್ ಮಾತ್ರ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ಸೇಲ್ ಆಗುತ್ತೆ. ಸೊ ಆ ಒಂದು ಏರಿಯಾಗೆ ಹೋಗ್ಬಿಟ್ಟು ಆ ಒಂದು ಕಸ್ಟಮರ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಹೋಗಬೇಕು, ಸೊ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೊಂದು ಖರ್ಚಾಗುತ್ತೆ, ಆಮೇಲೆ ಅವ್ರ ಹತ್ರ ಇಂದ ಏನು ಕೇಳಬೇಕು. ಓಕೆ, ಈ ಎಲ್ಲ ಕ್ವಶನ್ಸ್ಗೂ ಇಲ್ಲಿ ರಿಸರ್ಚ್ ಡಿಸೈನಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆಮೇಲೆ ಡಿಟರ್ಮೈನಿಂಗ್ ದಿ ಸ್ಯಾಂಪಲ್ ಡಿಸೈನ್.
ಸೊ ಈ ಸ್ಯಾಂಪಲ್ ಡಿಸೈನಲ್ಲಿ ಸೊ ವಿ ಹ್ಯಾವ್ ಟು ಡ್ರಾಯಿಂಗ್ ದಿ ಸ್ಯಾಂಪಲ್ ಯೂನಿಟ್ಸ್. ಸೊ ಎಷ್ಟು ಯೂನಿಟ್ಸ್ ಆಫ್ ಪಾಪ್ಯುಲೇಷನ್ನ ನಾವು ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಯಾಂಪಲ್ ಡಿಸೈನಲ್ಲಿ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಕಲೆಕ್ಷನ್ ಆಫ್ ಡೇಟಾ. ಸೊ ಇಷ್ಟವರೆಗೂ ನಾವು ಓದ್ಕೊಂಬಂದಿದ್ವಿ ಇನ್ ಪ್ರೀವಿಯಸ್ ಚಾಪ್ಟರ್ ಎಲ್ಲ. ಫಸ್ಟ್ ಒನ್ ಈಸ್ ಫಾರ್ಮುಲೇಟಿಂಗ್ ದಿ ರಿಸರ್ಚ್ ಪ್ರಾಬ್ಲಮ್ ಆರ್ ಇಂಟ್ರಡಕ್ಷನ್ ಆಫ್ ರಿಸರ್ಚು, ಆಮೇಲೆ ಡೆವಲಪಿಂಗ್ ದಿ ಹೈಪೋಥಿಸಿಸ್, ಮತ್ತು ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಸರ್ವೆ, ಹೈಪೋಥಿಸಿಸ್ ಡೆವಲಪಿಂಗ್. ನೆಕ್ಸ್ಟ್ ಒನ್ ಈಸ್ ರಿಸರ್ಚ್ ಡಿಸೈನ್ ಪ್ರಿಪ್ರೇಷನ್. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪಲ್ ಡಿಸೈನ್ ಡಿಟರ್ಮೈನಿಂಗ್. ಸೊ ಇವಾಗ ಬಂದುಬಿಟ್ಟು ಈ ಚಾಪ್ಟರ್ ಬಂದುಬಿಟ್ಟು 5th ಚಾಪ್ಟರ್ ರಿಲೇಟೆಡ್ ಬಂದುಬಿಟ್ಟು ಸೊ ಕಲೆಕ್ಷನ್ ಆಫ್ ಡೇಟಾ. ಸೊ ಈ ಚಾಪ್ಟ್ರಲ್ಲಿ ಯಾವ ರೀತಿ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ ಅನ್ನೋದು ನಾವು ಓದ್ತೀವಿ. ಸೊ ಇನ್ ದಟ್ ಫಸ್ಟ್ ಒನ್ ಈಸ್ ಮೀನಿಂಗ್ ಆಫ್ collection of data. So data are the facts, figures and other relevant materials present, past and serving on the basis for the study and analysis. So ಇಲ್ಲಿ ಡೇಟಾ ಕಲೆಕ್ಷನ್ ಇಟ್ ಇನ್ವಾಲ್ವ್ಸ್ ಗ್ಯಾದರಿಂಗ್ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ. ಪ್ರೈಮರಿ ಅಂತಂದರೆ ಸೊ ಫ್ರೆಶ್ ಆಗಿ ಯಾರೂ ಕಂಡಿಟ್ಟಿಲ್ಲ, ನಾವು ಮಾತ್ರ ಸೊ ಪ್ರಿಪೇರ್ ಮಾಡ್ತಾಯಿದ್ವಿ. ಬಟ್ ಸೆಕೆಂಡರಿ ಅಂತಂದರೆ ಸೊ ಇಟ್ ಈಸ್ ಎ ಸೆಕೆಂಡ್ ಹ್ಯಾಂಡಲ್. ಸೊ ಆಲ್ರೆಡಿ ನಾವು ಏನು ಕಲೆಕ್ಟ್ ಮಾಡ್ತೀವೋ ಆ ಡೇಟಾ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ ಅಂತೇಳ್ಬಿಟ್ಟು. So for quantitative and experimental research for forms to essential to examine the truth of the hypothesis. These data collection will mainly useful for quantitative and experimental research ಗೆ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಪ್ರೈಮರಿ ಡೇಟಾ ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ ಅಂತಂದರೆ ಸೊ ಅಬ್ಸರ್ವೇಷನ್ ಆಗಿರ್ಬೋದು. ಓಕೆ, ಟೈಪ್ಸ್ ಆಫ್ ಪ್ರೈಮರಿ ಡೇಟಾ ಅಂತ ಇದೆ. ಸೊ ವಿ ಗೋ ಥ್ರೂ. ಸೊ ಇಲ್ಲಿ ಡೇಟಾ ಕಲೆಕ್ಷನ್ ಟೇಕ್ಸ್ ಬಿಗಿನ್ ಆಫ್ಟರ್ ದಿ ರಿಸರ್ಚ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಡಿಫೈನ್ಡ್. ನಾನು ಆಲ್ರೆಡಿ ಹೇಳಿದೆ. ಸೊ ಡೇಟಾ ಕಲೆಕ್ಷನ್ಗೆ ಮುಂಚೆ ಏನೇನು ಬರುತ್ತೆ ಪ್ರೊಸೀಜರ್ಸು ಅಂತೇಳ್ಬಿಟ್ಟು, ಆಮೇಲೆ ಸೊ ರಿಸರ್ಚ್ ಡಿಸೈನ್ಸ್ ಆಗಿರ್ಬೋದು, ಪ್ಲ್ಯಾನಿಂಗ್ ಚೆಕ್ಔಟ್ಸ್ ಆಗಿರ್ಬೋದು, ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಡೇಟಾ ಕಲೆಕ್ಷನ್ ಈಸ್ ಒನ್ ಆಫ್ ದ ಮೋರ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ರಿಸರ್ಚ್ ಪ್ರೋಸೆಸ್. ಸೊ ದ ವ್ಯಾಲಿಡಿಟಿ ಆಫ್ ರಿಸರ್ಚ್ ಡಿಪೆಂಡ್ ಅಪಾನ್ ದಿ ಹೌ ಅಕ್ಯುರೇಟ್ ಡೇಟಾ ವಿ ಆರ್ ಕಲೆಕ್ಟೆಡ್. ಸೊ ಮೈನಾಗಿ ಸೊ ಇದು ನಮ್ಮ ರಿಸರ್ಚ್ ಸ್ಟಡಿ ಎಕ್ಸಿಸ್ಟ್ ಆಗೋದು ಯಾವ ರೀತಿ ಎಕ್ಸಿಸ್ಟ್ ಆಗಿರುತ್ತೆ ಅಂತಂದರೆ ಇದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ, ಡೇಟಾ ಕಲೆಕ್ಷನ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ. ನಾವು ಎಷ್ಟು ಎಫೆಕ್ಟಿವ್ ಆಗಿ ನಾವು ಸ್ಟಡಿ ಅನ್ನೋದು ರೆಪ್ರೆಸೆಂಟ್ ಮಾಡೋದು ಈ ಡೇಟಾ ಕಲೆಕ್ಷನ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಡೇಟಾ ಕಲೆಕ್ಷನ್. ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಡೇಟಾ ಕಲೆಕ್ಷನ್. ಇಲ್ಲಿ ಏನು ಟೈಪ್ಸ್ ಬರುತ್ತೆ ಡೇಟಾ ಕಲೆಕ್ಷನ್ಗೆ? ಫಸ್ಟ್ ಒನ್ ಈಸ್ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಆಲ್ರೆಡಿ ಹೇಳಿದೆ, ಆರ್ ದೋಸ್ ವಿಚ್ ಕಲೆಕ್ಟ್ ದಿ ಎ ಫ್ರೆಶ್ ಹೊಸದ್ದು. ಆಮೇಲೆ ಫಾರ್ ದಿ ಫಸ್ಟ್ ಟೈಮ್ ದೋಸ್ ಹೂ ಹ್ಯಾಪನ್ ಟು ದಿ ಒರಿಜಿನಲ್ ಇನ್ ಕ್ಯಾರೆಕ್ಟರ್ಸ್. ಸೊ ಫಸ್ಟ್ ಟೈಮ್ ನಾವು ಕಲೆಕ್ಟ್ ಮಾಡೋ ಡೇಟಾನ ಪ್ರೈಮರಿ ಡೇಟಾ ಅಂತೀವಿ. ಸೊ ಡೇಟಾ ಕಲೆಕ್ಷನ್ ರೆಫರ್ಸ್ ಟು ದಿ ಅಸೆಂಬ್ಲಿಂಗ್ ಆಫ್ ನ್ಯೂ ಡೇಟಾ ಫಾರ್ ದಿ ಪರ್ಪಸ್ ಆಫ್ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್. ಸೊ ಇನ್ವೆಸ್ಟಿಗೇಷನ್ ಮುಖಾಂತರವಾಗಿ ನಾವು ಕಲೆಕ್ಟ್ ಮಾಡೋ ಡೇಟಾ, ಅದರಲ್ಲಿ ಫಸ್ಟ್ ಫ್ರೆಶ್ಶಾಗಿ ಕಲೆಕ್ಟ್ ಮಾಡೋ ಡೇಟಾನ ಪ್ರೈಮರಿ ಡೇಟಾ ಅಂತೀವಿ. ವಿ ಕ್ಯಾನ್ ಸೈಟ್ ಆ್ಯಸ್ ಫಸ್ಟ್ ಹ್ಯಾಂಡ್ ಡೇಟಾ ಆರ್ ಫಸ್ಟ್ ಟೈಮ್ ಕಲೆಕ್ಟ್ ಮಾಡೋ ಡೇಟಾನ ಅಂತೀವಿ. ಆಮೇಲೆ ಸೆಕೆಂಡರಿ ಡೇಟಾ. ಸೊ ಈ ಸೆಕೆಂಡರಿ ಡೇಟಾ ಆರ್ ದೋಸ್ ಡೇಟಾ ವಿಚ್ ಆರ್ ಆಲ್ರೆಡಿ ಕಲೆಕ್ಟೆಡ್ ಬೈ ದಿ ಸಮ್ವನ್. ಬೇರೊಬ್ಬರು ಆಲ್ರೆಡಿ ಆ ಡೇಟಾ ಅನ್ನೋದು ಕಲೆಕ್ಟ್ ಮಾಡಿದ್ದಾರೆ. ಸೊ ಇಟ್ ಆಲ್ರೆಡಿ ಎಕ್ಸಿಸ್ಟೆಡ್. ಸೊ ಇಟ್ ಪಾಸ್ ಥ್ರೂ ದಿ ಸ್ಟ್ಯಾಟಿಸ್ಟಿಕಲ್ ಪ್ರೋಸೆಸ್. ಆಲ್ರೆಡಿ ಎಕ್ಸಿಸ್ಟೆಡ್ ಡೇಟಾ ಕೂಡ ಅಂತೀವಿ. ಆಮೇಲೆ ದಿಸ್ ಆರ್ ದಿ ಟೈಪ್ಸ್ ಆಫ್ ಡೇಟಾ ಕಲೆಕ್ಷನ್. ಮತ್ತು ಟೈಪ್ಸ್ ಅಷ್ಟೇ ಅಲ್ಲ, ವಿ ಕ್ಯಾನ್ ಸೇ ಇಟ್ ಆ್ಯಸ್ ಸೋರ್ಸ್. ಸೊ ಸೋರ್ಸ್ ಕೂಡ ಅಂತೀವಿ ಇದನ್ನು ಡೇಟಾ ಕಲೆಕ್ಷನ್ನ ಅಂತ. ಸೊ ದಿಸ್ ಇಸ್ ದ ಟೈಪ್ಸ್ ಆಫ್ ಡೇಟಾ ಆರ್ ಎ ಸೋರ್ಸ್ ಆಫ್ ಡೇಟಾ. ನೆಕ್ಸ್ಟ್ ಒನ್ ಈಸ್ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್, ವೇರೀಸ್ ಟೂಲ್ಸ್ ಫಾರ್ ದಿ ಡೇಟಾ ಕಲೆಕ್ಷನ್. ಇಲ್ಲಿ ಯಾವ ರೀತಿ ಡೇಟಾ ಅನ್ನೋದು ಕಲೆಕ್ಟ್ ಮಾಡಬೇಕು. ಆಮೇಲೆ ಸೊ ಓಕೆ ಇನ್ ಡಿಫ್ರೆಂಟ್ ಟೈಪ್ಸ್. ಸೊ ಇಲ್ಲಿ ಟೂಲ್ಸ್ ಅಂದಿದ ತಕ್ಷಣ ಸೊ ಯಾವ ಇನ್ಸ್ಟ್ರೂಮೆಂಟ್ ಮುಖಾಂತರವಾಗಿ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ. ಸೊ ದೇರ್ ಆರ್ ದ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್. ಎ ಮೆಥಡ್ ಈಸ್ ಡಿಫ್ರೆಂಟ್ ಫ್ರಮ್ ಟೂಲ್. ಸೊ ವೈಲ್ ಮೆಥಡ್ ರೆಫರ್ಸ್ ಟು ದಿ ವೇ ಆರ್ ಎ ಮೋಡ್ ಆಫ್ ಡೇಟಾ collection, a tool is an instrument used for the method.
ಸೊ ಇಲ್ಲಿ ನಾವು ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಯಾವ ರೀತಿ ಟೈಪ್ಸು ಓಕೆ ಡಿಫ್ರೆಂಟ್ ಟೈಪ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮೋಡ್ಸ್ ಓಕೆ ಡಿಫ್ರೆಂಟ್ ವೇಸ್ ಯೂಸ್ ಮಾಡಿಕೊಂಡು ಸೊ ಡೇಟಾ ಅನ್ನೋದು ಗ್ಯಾದರ್ ಮಾಡೋದನ್ನು ಮೆಥಡ್ ಅಂತೀವಿ. ಬಟ್ ಟೂಲ್ಸ್ ಬಂದುಬಿಟ್ಟು ಯಾವ ವಸ್ತುನ ಉಪಯೋಗ ಮಾಡ್ಕೊಂಡು ನಾವು ಡೇಟಾ ಕಲೆಕ್ಟ್ ಮಾಡೋದನ್ನು ಟೂಲ್ಸ್ ಅಂತೀವಿ. ಇನ್ಸ್ಟ್ರೂಮೆಂಟ್ ಸೊ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ನಾವು ಡೇಟಾ ಅನ್ನೋದು ಕಲೆಕ್ಟ್ ಮಾಡೋದನ್ನ ವಿ ಕ್ಯಾನ್ ಸೇ ಇಟ್ ಆ್ಯಸ್ ಟೂಲ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ ಈಸ್ ಯೂಸ್ಡ್ ಫಾರ್ ಇಂಟರ್ವ್ಯೂಯಿಂಗ್. ಸೊ ಯಾವ ರೀತಿ ನಾವು ಇಂಟರ್ವ್ಯೂ ಮಾಡಬೇಕು, ಇಂಟರ್ವ್ಯೂ ಅನ್ನೋದೇನು ಡೇಟಾ ಕಲೆಕ್ಷನ್ ಮೆಥಡ್ ಒಂದು ಇಲ್ಲಿ ಶೆಡ್ಯೂಲ್ಸ್ ಅನ್ನೋದು. ಸೊ ಶೆಡ್ಯೂಲ್ ಮುಖಾಂತರವಾಗಿ ಸೊ ಟೈಮ್ ಫಿಕ್ಸ್ ಮಾಡಿರ್ತಾರೆ, ಆ ಟೈಮ್ ಮುಖಾಂತರವಾಗಿ ಅಂತಂದರೆ ಇಟ್ ಈಸ್ ಒನ್ ಕೈಂಡ್ ಆಫ್ ಟೂಲ್. ಸೊ ಇಲ್ಲಿ ನೋಡೋಣ ಮೆಥಡ್ಸ್ ಬಂದುಬಿಟ್ಟು ದೀಸ್ ಆರ್ ಆಲ್ ದಿ ಮೆಥಡ್ಸ್. ಸೊ ಇಲ್ಲಿ ಟೂಲ್ಸ್ ಅನ್ನೋದು ನೋಡೋಣ. ಐ ಥಿಂಕ್ ಇದೆಲ್ಲ ಮೆಥಡ್ಸು ಅಲ್ಲೇ ಇದೆ. ಇಲ್ಲಿ ಟೂಲ್ಸ್ ನೋಡೋಣ. ಫಸ್ಟ್ ಇವಾಗ ಅಬ್ಸರ್ವೇಷನ್ ಮೆಥಡಲ್ಲಿ ಸೊ ಯಾವ ಟೂಲ್ ಯೂಸ್ ಮಾಡ್ಕೊಂಡು ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಸೊ ಯೂಸ್ ಮಾಡ್ತೀವಿ ಅಂತಂದರೆ ಸೊ ಅಬ್ಸರ್ವೇಷನ್ ಬಂದುಬಿಟ್ಟು ಅಬ್ಸರ್ವೇಷನ್ ಶೆಡ್ಯೂಲ್ ಆರ್ ಅಬ್ಸರ್ವೇಷನರಿ ಅಂತಂದರೆ ನಾವು ಅಬ್ಸರ್ವೇಷನ್ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಾವು ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ. ಸೊ ಓಕೆ ಒಬ್ಬ ಪರ್ಸನ್ ಹತ್ರದಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ಸೊ ಆ ಪರ್ಸನ್ನು ದೂರದಿಂದ ನೋಡ್ತೀವಿ, ಆ ಪರ್ಸನ್ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಸೊ ಅವ್ರಿಗೆ ಯಾವ ರೀತಿ ವರ್ಕ್ ಅನ್ನೋದು ಔಟ್ಪುಟ್ ಆಗ್ತಾಯಿದೆ. ಒಂದು ಇಂಡಸ್ಟ್ರಿಯಲ್ ಓಕೆ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ಒಂದು ಇಂಡಸ್ಟ್ರಿಯಲ್ ತೆಗೆದುಕೊಳ್ಳೋಣ. ಅಲ್ಲಿ ಲೇಬರ್ಸ್ದು ನಾವು ಏನಾದರೂ ಕಲೆಕ್ಟ್ ಮಾಡಬೇಕಾದ್ರೆ ಇನ್ಫಾರ್ಮೇಷನು ಆ ಲೇಬರ್ಸು ಯಾವ ಟೈಮ್ ಬಂದಿದ್ದಾನೆ, ಸೊ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾನೆ, ಮಿಷನರೀಸು ಯಾವ ರೀತಿ ಯುಟಿಲೈಸ್ ಮಾಡ್ಕೊತಾ ಇದ್ದಾನೆ ವರ್ಕ್ ಮಾಡಬೇಕಾದ್ರೆ, ಸೊ ಮತ್ತು ಹೌ ಫಾಸ್ಟ್ ಈ ಕಂಪ್ಲೀಟಿಂಗ್ ದಿ ಅಸೈನ್ಡ್ ಟಾಸ್ಕ್. ಸೊ ಯಾವ ರೀತಿ ಅವ್ನು ಕೊಟ್ಟಿರೋ ವರ್ಕನ್ನು ಯಾವ ರೀತಿ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸೂಪರ್ವೈಸರು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಇದು ಅಬ್ಸರ್ವೇಷನ್ ಅಂತಂದರೆ ನೋಡ್ತಾರೆ. ವ್ಯೂಯಿಂಗ್ ಆರ್ ಲೈಟಿಂಗ್, ಸೀಯಿಂಗ್, ಹಿಯರಿಂಗ್. ಸೊ ಇಲ್ಲಿ ನೋಡ್ತಾರೆ, ಓಕೆ ಕೇಳಿಸ್ಕೊತಾರೆ, ಆಮೇಲೆ ಸೊ ಓಕೆ ಅನಲೈಸ್ ಮಾಡ್ತಾರೆ. ಸೊ ಈ ರೀತಿ ಅಬ್ಸರ್ವೇಷನ್ ಅನ್ನೋದು ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಇಂಟರ್ವ್ಯೂಯಿಂಗ್. ಸೊ ಇಂಟರ್ವ್ಯೂ ಶೆಡ್ಯೂಲ್ ಬಂದುಬಿಟ್ಟು ಇಂಟರ್ವ್ಯೂ ಗೈಡ್. ಸೊ ಗೈಡ್ ಬಂದುಬಿಟ್ಟು ಇಂಟರ್ವ್ಯೂ ಕ್ವಶನರೀಸ್ ಕೇಳ್ತಾನೆ. ಸೊ ಇಲ್ಲಿ ಇಂಟರ್ವ್ಯೂವರ್ ಬರ್ತಾರೆ. ಇಂಟರ್ವ್ಯೂವರ್ ಆಸ್ ಕ್ವಶನ್ಸ್ ಟು ದಿ ಇಂಟರ್ವ್ಯೂಯಿ. ಸೊ ಇಲ್ಲಿ ಕ್ವಶನ್ಸ್ ಮುಖಾಂತರವಾಗಿ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು. ಸೊ ಇಟ್ ಈಸ್ ಎ process in recruitment, so through that they can interview the selected candidates. ಇಂಟರ್ವ್ಯೂವರು ಸೊ ಇಂಟರ್ವ್ಯೂ ಮಾಡ್ತಾನೆ ಇಂಟರ್ವ್ಯೂ ಹತ್ರ. ಸೊ ಈ ರೀತಿ ನಿಮಗೆ ಕನ್ಫ್ಯೂಷನ್ ಆಗುತ್ತಲ್ಲ. ಸೊ ಇಂಟರ್ವ್ಯೂ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಓಕೆ ಆಸ್ಕಿಂಗ್ ದ ಕ್ವಶನರೀಸ್ ಆ್ಯಂಡ್ ಗೆಟಿಂಗ್ ದಿ ಇನ್ಫಾರ್ಮೇಷನ್. ಸೊ ಹೌ ವೆಲ್ ದ capable ಆಫ್ ದಿ ಪರ್ಸನ್ ಟು ವರ್ಕ್ ಇನ್ ದಿ ಫ್ಯಾಕ್ಟ್ರಿ ಆರ್ ಇನ್ ದೇರ್ ಕಂಪನಿ. ನೆಕ್ಸ್ಟ್ ಒನ್ ಈಸ್ ಮೇಲ್ ಸರ್ವೆ. ಈ ಮೇಲ್ ಸರ್ವೆ ಬಂದುಬಿಟ್ಟು ಮೇಲ್ ಕ್ವಶನರೀಸಲ್ಲಿ ಬರುತ್ತೆ. ಸೊ ಟೂಲ್ ಯೂಸ್ ಮಾಡಿಕೊಂಡು ಮೇಲ್ ಸರ್ವೆ ಅನ್ನೋದು ಮಾಡ್ತೀವಿ. ಇಲ್ಲಿ ಮೇಲ್ಸ್ ಮುಖಾಂತರವಾಗಿ ವೆದರ್ ಇಟ್ ಈಸ್ ಇಮೇಲ್, ಜಿಮೇಲ್, ಸೊ ವಾಟ್ ಎವರ್ ದ ಮೇಲ್. ಸೊ ವಿ ಆರ್ ಕನ್ವೇಯಿಂಗ್ ಮೆಸೇಜಸ್ ಆರ್ ವಿ ಆರ್ ಕನ್ವೇಯಿಂಗ್ ಸಮ್ ಕಮ್ಯುನಿಕೇಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಸೆಂಡರ್ ಹತ್ರ ರಿಸೀವರ್ ಹತ್ರ ಇಂದ ಸೊ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಸೆಂಡಿಂಗ್ ಮೆಸೇಜಸ್ ಆ್ಯಂಡ್ ರಿಸೀವಿಂಗ್ ಮೆಸೇಜಸ್ ಇಲ್ಲಿ ಕ್ವಶನರೀಸ್ ಅನ್ನೋದು ಕೇಳ್ತಾರೆ, ಆಮೇಲೆ ಆನ್ಸರ್ಸ್ ಅನ್ನೋದು ತೆಗೆದುಕೊತಾರೆ. ಟೂಲ್ಸ್ ಬಂದುಬಿಟ್ಟು ಮೇಲ್ ಕ್ವಶನರೀಸ್ ಬರುತ್ತೆ. ಆಮೇಲೆ ಎಕ್ಸ್ಪೆರಿಮೆಂಟೇಷನ್ ಇಲ್ಲಿ ಬಂದುಬಿಟ್ಟು ರೇಟಿಂಗ್ ಸ್ಕೇಲ್ ಬರುತ್ತೆ. ಸೊ ಇಲ್ಲಿ ಸರ್ಟನ್ ಲ್ಯಾಬ್ರೇಟರೀಸ್ ದೇ ಡೂ ಎಕ್ಸ್ಪೆರಿಮೆಂಟ್. ಸೊ ಎಕ್ಸ್ಪೆರಿಮೆಂಟ್ ಅನ್ನೋದು ಮಾಡ್ತಾ ಇರ್ತಾರೆ. ಆಮೇಲೆ ಸ್ಟಿಮ್ಯುಲೇಷನ್ ಇಯರ್ ಚೆಕ್ ಲಿಸ್ಟ್. ಸೊ ಸ್ಟಿಮ್ಯುಲೇಷನಲ್ಲಿ ಸೊ ಇಟ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಆಫ್ ಆರ್ಟಿಫಿಷಿಯಲ್ ಸಿಚುಯೇಷನ್ ಸಿಮಿಲರ್ ಟು ದಿ ಆ್ಯಕ್ಚುಯಲ್ ಲೈಫ್ ಲೈಕ್ ಚೆಕ್ ಲಿಸ್ಟ್ ಓಕೆ ಪ್ರಿಪೇರ್ ಮಾಡೋದು. ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಇನ್ಕ್ಲೂಡೆಡ್ ಇನ್ ಚೆಕ್ ಲಿಸ್ಟ್. ಸೊ ಇಟ್ ಈಸ್ ಎ ಶಾರ್ಟ್ ನೋಟ್ಸ್ ಟು ಡೂ ದ ಸರ್ಟೈನ್ ಆ್ಯಕ್ಟಿವಿಟೀಸ್. ಸೊ ಸರ್ಟೈನ್ ಆ್ಯಕ್ಟಿವಿಟೀಸ್ ಏನಾದರೂ ಕಂಡಕ್ಟ್ ಮಾಡ್ತಾಯಿದ್ರೆ ಚೆಕ್ ಲಿಸ್ಟಲ್ಲಿ ನಾವು ಪ್ರತಿಯೊಂದು ಟೈಮ್ ಶೆಡ್ಯೂಲು ಸೊ ಈ ಟೈಮ್ ಒಳಗಡೆ ಯಾವೊಂದು ಆ್ಯಕ್ಟಿವಿಟಿ ಅನ್ನೋದು ಬರುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಂದು ಶಾರ್ಟ್ ನೋಟ್ಸ್ ಟೈಪ್ ಮಾಡ್ತೀವಿ. ಚೆಕ್ ಲಿಸ್ಟಲ್ಲಿ ನಾವು ಚೆಕ್ ಮಾಡ್ಕೊತಾ ಇದ್ದೀವಿ. ಸೊ ಈ ಟೈಮಲ್ಲಿ ಇಂಥ ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತೇಳ್ಬಿಟ್ಟು ಸೊ ವಿ ಆರ್ ಚೆಕಿಂಗ್.
ಅದೇ ಚೆಕ್ ಲಿಸ್ಟ್ ಅಂತಂದರೆ ಚೆಕ್ ಮಾಡ್ಕೊತೀವಿ ನಾವು ಬರ್ಕೊಂಡಿರೋ ಟೈಮಲ್ಲಿ. ಸೊ ಆ ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತೇಳ್ಬಿಟ್ಟು. ನೆಕ್ಸ್ಟ್ ಒನ್ ಈಸ್ ಪ್ರಾಜೆಕ್ಟಿವ್ ಟೆಕ್ನಿಕ್ಸ್. ಇಲ್ಲಿ ಒಪಿನಿಯರ್ಸ್. ಸೊ ಒಪಿನಿಯರ್ಸ್ ಅಂತಂದರೆ ಅವ್ರ ಒಪಿನಿಯನ್ ಟೂಲ್, ಮೈನ್ ಟೂಲ್ ಬಂದುಬಿಟ್ಟು ಒಪಿನಿಯರ್ಸು. ಸೊ ಅವ್ರ ಒಪಿನಿಯನ್ಸ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ. ಸೊ ಡೇಟಾ ಶೆಡ್ಯೂಲ್ಸ್ ಆಗಿರ್ಬೋದು, ಡೇಟಾ ಶೀಟ್ ಆಗಿರ್ಬೋದು, ಆಮೇಲೆ ಶೆಡ್ಯೂಲ್ ಫಾರ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಸೊ ಇನ್ವೆಂಟರೀಸ್ ಆಗಿರ್ಬೋದು, ಈ ಪ್ರಾಜೆಕ್ಟ್ ಟೆಕ್ನಿಕ್ಸಲ್ಲಿ ಬರುತ್ತೆ. ಆ ಟೂಲ್ಸ್ ಮುಖಾಂತರವಾಗಿ ನಾವು ಡೇಟಾ ಅನ್ನೋದು ಕಲೆಕ್ಟ್ ಮಾಡ್ಕೊತೀವಿ. ಸೊ ಇಲ್ಲಿ ಒಪಿನಿಯರ್ಸ್ ಅಂತಂದರೆ ಒಪಿನಿಯನ್ಸ್ ಅನ್ನೋದು ಕಲೆಕ್ಟ್ ಮಾಡೋದು. ಸೊ ಡೇಟಾ ಶೀಟ್ಸ್, ವೆದರ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟ್ಸ್, ಓಕೆ, ಬ್ಯಾಲೆನ್ಸ್ ಶೀಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋದು ನಾವು ತೋರಿಸ್ಕೊತೀವಿ. ಸೊ ಇನ್ವೆಂಟರೀಸ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಟಾಕ್ಸ್. ಸೊ ಸ್ಟಾಕ್ ಇನ್ಫ್ಲೋ, ಸ್ಟಾಕ್ ಔಟ್ಫ್ಲೋ, ಆ ಇನ್ಫಾರ್ಮೇಷನ್ ಅನ್ನೋದು ಸೊ ಆ ಟೂಲ್ಸ್ ಮುಖಾಂತರವಾಗಿ ಪ್ರಾಜೆಕ್ಟಿವ್ ಟೆಕ್ನಿಕ್ ಅನ್ನೋದು ಮೆಥಡ್ ಬರುತ್ತೆ. So these are all the methods. So for that method what are all the tools are used to collect the data. So different methods ಇದೆ. ಆ ಡಿಫ್ರೆಂಟ್ ಮೆಥಡ್ಸಲ್ಲಿ ಯಾವ ಟೂಲ್ ಯೂಸ್ ಮಾಡಿಕೊಂಡು ನಾವು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ದಿಸ್ ಟಾಪಿಕ್. ಇಟ್ ಈಸ್ ಮೇ ಆಸ್ಕ್ ಫಾರ್ 2 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು. ಸೊ ಅಬ್ಸರ್ವೇಷನ್ ಮೆಥಡಲ್ಲಿ ಯಾವ ಟೂಲ್ ಯೂಸ್ ಮಾಡ್ತಾರೆ. ಸೊ ಅಬ್ಸರ್ವೇಷನ್ ಮೆಥಡಲ್ಲಿ ಯಾವ ಟೂಲ್ ಯೂಸ್ ಮಾಡ್ತಾರೆ, ಅಬ್ಸರ್ವೇಷನ್ ಶೆಡ್ಯೂಲ್ಸ್ ಆರೆ ಅಬ್ಸರ್ವೇಷನರೀಸ್ ಅಂತ ಬರುತ್ತೆ. ಅಂತಂದರೆ ನೋಡೋದು, ಕೇಳಿಸ್ಕೊಳೋದು ಮುಖಾಂತರವಾಗಿ. ಆಮೇಲೆ ಇಂಟರ್ವ್ಯೂವಿಂಗ್ ಅಲ್ಲಂತಂದರೆ ಇಂಟರ್ವ್ಯೂ ಶೆಡ್ಯೂಲ್ ಬರುತ್ತೆ. ನೋಡಿ ಈಸಿಯಾಗಿದೆ. ಅಬ್ಸರ್ವೇಷನ್ ಅಂದರೆ ಅಬ್ಸರ್ವೇಷನ್ ಶೆಡ್ಯೂಲ್, ವ್ಯೂಯಿಂಗ್ ಅಂತಂದರೆ ಇಂಟರ್ವ್ಯೂ ಶೆಡ್ಯೂಲ್ ಮುಖಾಂತರವಾಗಿ ಟೂಲ್ ಯೂಸ್ ಮಾಡ್ತಾರೆ. ಮೇಲ್ ಸರ್ವೆಯಲ್ಲಿ ಮೇಲ್ ಕ್ವಶ್ನರೀಸ್ ಬರುತ್ತೆ. ಎಕ್ಸ್ಪೆರಿಮೆಂಟಲ್ಲಿ ರೇಟಿಂಗ್ ಸ್ಕೇಲ್ ಅನ್ನೋದು ಬರುತ್ತೆ. ಸ್ಟಿಮ್ಯುಲೇಷನಲ್ಲಿ ಚೆಕ್ ಲಿಸ್ಟ್ ಟೂಲ್ ಯೂಸ್ ಮಾಡಿಕೊಂಡು ಸೊ ಆ ಮೆಥಡಲ್ಲಿ ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ. ಪ್ರಾಜೆಕ್ಟ್ ಟೆಕ್ನಿಕ್ಸಲ್ಲಿ ಅಂತಂದರೆ ಒಪಿನಿಯರ್ಸ್ ಬರುತ್ತೆ. ಸೊ ಇಲ್ಲಿ ಆಮೇಲೆ ಡೇಟಾ ಶೀಟ್ಸ್ ಬರುತ್ತೆ, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ಇನ್ವೆಂಟರೀಸ್ ಬರುತ್ತೆ. ಸೊ ಈ ಎಲ್ಲ ಟೂಲ್ಸ್ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಟೆಕ್ನಿಕ್ಸಲ್ಲಿ ಡೇಟಾ ಕಲೆಕ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಮೇ ಆಸ್ಕ್ ಫಾರ್ 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಒನ್ ಈಸ್ ಸಿನಾಪ್ಸಿಸ್ ಆಫ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್. ಸೊ ಅದರಲ್ಲಿ ಫಸ್ಟ್ ಒನ್ ಈಸ್ ಅಬ್ಸರ್ವೇಷನ್. ಸೊ ಕಾಣಿಸಲ್ಲ, ನೋಡ್ಕೊಳ್ಳಿ ಒಂಚೂರು, ನಾನು ಹೇಳ್ಬೇಕಾದ್ರೆ ಕೇಳಿಸ್ಕೊಳ್ಳಿ. ಇಲ್ಲಿ ಅಬ್ಸರ್ವೇಷನ್ ಇನ್ವಾಲ್ವ್ಸ್ ಗ್ಯಾದರಿಂಗ್ ಆಫ್ ಡೇಟಾ ರಿಲೇಟಿಂಗ್ ಟು ದಿ ಸೆಲೆಕ್ಟೆಡ್ ರಿಸರ್ಚ್ ಬೈ ವ್ಯೂವಿಂಗ್ ಆ್ಯಂಡ್ ಲಿಸನಿಂಗ್. ಸೊ ಅಬ್ಸರ್ವೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾವು ಪರ್ಟಿಕ್ಯುಲರ್ ಡೇಟಾ ಏನಾದರೂ ಕಲೆಕ್ಟ್ ಮಾಡಬೇಕಾದ್ರೆ ಸೊ ನೋಡೋ ಮುಖಾಂತರವಾಗಿ, ಕೇಳಿಸ್ಕೊಳೋ ಮುಖಾಂತರವಾಗಿ ಆ ಬೇಸ್ ಮೇಲೆ ನಾವು ಈ ಡೇಟಾ ಅನ್ನೋದು ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನಾವು ಏನಾದರೂ ಲೇಬರ್ಸ್ ವರ್ಕಿಂಗ್ ಪ್ರೋಸೆಸ್ ಏನಾದರೂ ಕಲೆಕ್ಟ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ನು ಸೂಪರ್ವೈಸರು ಸೊ ಅಲ್ಲಿ ಅವನು ನೋಡ್ತಾನೆ ಆ ಲೇಬರ್ ಆ ವರ್ಕರು ಯಾವ ರೀತಿ ವರ್ಕ್ ಮಾಡ್ತಾಯಿದ್ದಾರೆ ಇನ್ ದ ಫ್ಯಾಕ್ಟ್ರಿಯಲ್ಲಿ. ಆಮೇಲೆ ಅವನು ಕೇಳಿಸ್ಕೊತಾನೆ. ಸೊ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಕೂಡ ಹೇಳ್ತಾನೆ. ಇಲ್ಲ ಅಂತಂದರೆ ದೂರದಿಂದ ನೋಡ್ತಾನೆ. ಅಷ್ಟೇ ಅಲ್ಲ, ಅಬ್ಸರ್ವೇಷನಲ್ಲಿ ಇನ್ನೂ ಒಂದು ಬರುತ್ತೆ. ಸೊ ವಿ ಆರ್ ಚೆಕಿಂಗ್ ಆಲ್ ಥ್ರೂಔಟ್ ದಿ ಎನಿ ಸ್ಟೇಟ್ಮೆಂಟ್ಸ್ ಕೂಡ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಇಂಟರ್ವ್ಯೂವಿಂಗ್. ಸೊ ಇಂಟರ್ವ್ಯೂವಿಂಗ್ ಇನ್ವಾಲ್ವ್ಸ್ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಬಿಟ್ವೀನ್ ಇಂಟರ್ವ್ಯೂವರ್ ಆ್ಯಂಡ್ ರೆಸ್ಪಾಂಡೆನ್ಸ್ ಬದಲು ಇಂಟರ್ವ್ಯೂವಿ ಕೂಡ ಅಂತೀವಿ. ಸೊ ಇಲ್ಲಿ ಫೇಸ್ ಟು ಫೇಸ್ ಕಾನ್ವರ್ಸೇಷನ್. ಸೊ ಇಂಟರ್ವ್ಯೂವರ್ ಬಂದುಬಿಟ್ಟು ಯಾರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೋ ಅವ್ರು ಬಂದುಬಿಟ್ಟು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಇಂಟರ್ವ್ಯೂಯಿ ಅನ್ನೋದು ರೆಸ್ಪಾಂಡೆನ್ಸ್ ಅನ್ನೋದು ಆನ್ಸರ್ ಮಾಡಬೇಕು. ಆಮೇಲೆ ಮೇಲಿಂಗ್ ಯೂಸ್ಡ್ ಫಾರ್ collecting data by gathering questionnaires completed by the respondents. ಸೊ ನಿಮಗೆ ಸಿಕ್ಕಿರತ್ತೋ ಏನೋ ನಂಗೆ ಗೊತ್ತಿಲ್ಲ. ಸೊ ಕೆಲವೊಂದು ಮೇಲ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ನಮಗೆ ಕೆಲವೊಂದು ಕ್ವಶನ್ಸ್ಗೆ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ರೆಸ್ಪಾಂಡೆನ್ಸ್ ಆಗಿರೋದು ನಮಗೆ ಫಿಲ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ಸ್ ಬಗ್ಗೆ ಆಗಿರ್ಬೋದು, ಸೊ ಒಂದು ಸ್ಟಡೀಸ್ ಬಗ್ಗೆ ಆಗಿರ್ಬೋದು. ಸೊ ಓಕೆ, ನೀವು ಯೂಸ್ ಮಾಡೋ ಫೋನ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲಾಂತಂದರೆ ಬ್ಯಾಂಕ್ಸ್ ಕಾರ್ಡ್ಸ್, ಓಕೆ, ಹೌ ವೆಲ್ ದ ಆನ್ಲೈನ್ ಪೇಮೆಂಟ್ ಪ್ರೊಸೀಜರ್ ವಿಲ್ ಹೆಲ್ಪ್ಫುಲ್. ಸೊ ಅಂತೇಳ್ಬಿಟ್ಟು ಕ್ವಶನರೀಸ್ ಬರ್ತಾ ಇರುತ್ತೆ, ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಅಂತೇಳ್ಬಿಟ್ಟು ಮೇಲ್ಸಲ್ಲಿ. ಸೊ ಅದು ರೆಸ್ಪಾಂಡೆನ್ಸ್ ಅನ್ನೋರು ಫಿಲ್ಅಪ್ ಮಾಡಿಬಿಟ್ಟು ಆ ಕ್ವಶನ್ಸ್ಗೆ ಆನ್ಸರ್ಸ್ ಫಿಲ್ ಮಾಡಿಬಿಟ್ಟು ಕಳಿಸ್ಬೇಕು. ಆಮೇಲೆ experimentation. It involves study of independent variables under the
controlled condition experimentation, maybe conducting in a laboratory or in a field in the natural settings. ಸೊ ಆಲ್ರೆಡಿ ಎಕ್ಸ್ಪರಿಮೆಂಟೇಷನ್ಸ್. ಸೊ ಇಲ್ಲಿ ನಾವು ಕೆಲವೊಂದು ಡೇಟಾಸ್ ಅನ್ನೋದು ತಿಳ್ಕೊಳೋಕ್ಕೋಸ್ಕರ ಸೊ ವಿ ಆರ್ ಡೂಯಿಂಗ್ ಸಮ್ ಎಕ್ಸ್ಪರಿಮೆಂಟೇಷನ್ ಇನ್ ಲ್ಯಾಬೊರೇಟರಿ ಆರ್ ಫೀಲ್ಡ್ ವರ್ಕ್ಸಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಸ್ಟಿಮ್ಯುಲೇಷನ್, ಹಿಯರ್ ಇಟ್ ಇನ್ವಾಲ್ವ್ಸ್ ಕ್ರಿಯೇಷನ್ ಆಫ್ ಆರ್ಟಿಫಿಷಿಯಲ್ ಸಿಚುಯೇಷನ್ similar to the actual life situation, like fire force demonstrations. So stimulation already ಗೊತ್ತು. ಸೊ ಟು ಇನ್ಕ್ರೀಸ್ ದ ನಾಲೆಜ್. ಸೊ ನಿಮಗೆ ಆಲ್ರೆಡಿ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಸೊ ಫೈರ್ ಫೋರ್ಸ್ ಬಂದುಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ ಏನಾದರೂ ಒಂದು ಸಡನ್ನಾಗಿ ಒಂದು ಕ್ರಿಟಿಕಲ್ ಕಂಡೀಷನ್ಸ್ ಲೈಕ್ ಏನಾದರೂ ಒಂದು ಬಿಲ್ಡಿಂಗ್ಗೆ ಫೈರ್ ಏನಾದರೂ ಬಿದ್ದರೆ ಸೊ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಆ ಫೈರು. ಸೊ ಸಮ್ ಫಸ್ಟ್ ಏಡ್ ಆ್ಯಕ್ಷನ್ಸ್ ಅನ್ನೋದು ಅವ್ರು ಹೇಳ್ಕೊಡ್ತಾರೆ, ಕೆಲವೊಂದು ಟೆಕ್ನಿಕ್ಸು. ಅಷ್ಟೇ ಅಲ್ಲ, ಸೊ ಇಲ್ಲಿ ಓಕೆ ಸಮ್ ಡೆಮಾನ್ಸ್ಟ್ರೇಷನ್ಸ್ ರಿಲೇಟೆಡ್ ಟು ಹಾಸ್ಪಿಟಾಲಿಟಿ ಕೂಡ ತೋರಿಸ್ತಾರೆ ಬೇರೆಯವರು. ಸೊ ಇಯರ್ ಸಮ್ ಡಾಕ್ಟರ್ಸ್ ಬಂದುಬಿಟ್ಟು ಸೊ ಏನಾದರೂ ಇಂಜುರೀಸ್ ಆಗಿದ್ದರೆ ಸೊ ಯಾವುದಾದ್ರೂ ಪೇಷೆಂಟ್ಗೆ ಇಲ್ಲ ಅಂತಂದರೆ ಸಡನ್ನಾಗಿ ಕಟ್ ಆಗಿದ್ದರೆ, ಏನಾದರೂ ಬೈಟ್ ಆಗಿದ್ದರೆ, ಅನಿಮಲ್ ಬೈಟಿಂಗ್ ಏನಾದರೂ ಹ್ಯೂಮನ್ಸ್ಗೆ ಆಗಿದ್ದರೆ ಸೊ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದು ಹೇಳ್ಕೊಡ್ತಾರೆ. ಇದೆಲ್ಲ ಡೆಮಾನ್ಸ್ಟ್ರೇಷನ್ಸಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರೊಜೆಕ್ಟಿವ್ ಮೆಥಡ್. ಹಿಯರ್ ಏಮ್ಸ್ ಅಟ್ ಡ್ರಾಯಿಂಗ್ conclusions on the characteristics of respondents by presenting to them stimuli. So here projective method means we are conducting also here we are getting information or conclusions regarding a particular topics or studies ಬರುತ್ತೆ. ಸೊ ಪ್ರಾಜೆಕ್ಟಿವ್ಸ್ ವರ್ಡೇ ಇರುತ್ತೆ. ಸೊ ವಿ ಆರ್ ಸ್ಟಡಿಂಗ್ ಅಬೌಟ್ ರಿಗಾರ್ಡಿಂಗ್ ದಿ ರಿಸರ್ಚ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಗಿರ್ಬೋದು ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ತೀವಿ, ಸೊ ಓದ್ತೀವಿ, ಸೊ ಮತ್ತು ಅದನ್ನು ಸಬ್ಮಿಟ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದಿ ಸಿನಾಪ್ಸಿಸ್ ಆಫ್ ಡಿಫ್ರೆಂಟ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಕಲೆಕ್ಷನ್ ಆಫ್ ಪ್ರೈಮರಿ ಡೇಟಾ. ಇಲ್ಲಿ ಪ್ರೈಮರಿ ಡೇಟಾ ಆರ್ ದೋಸ್ ವಿಚ್ ಆರ್ ಕಲೆಕ್ಟೆಡ್ afresh by the investigator himself for the purpose of specific enquiry or a study. ಅವನು ಇನ್ನು ಇನ್ವೆಸ್ಟಿಗೇಟರ್ ಆರ್ ಎ ರಿಸರ್ಚರ್ ಬಂದುಬಿಟ್ಟು ಸೊ ಇಲ್ಲಿ ಡೇಟಾಸ್ ಅನ್ನೋದು ಕಲೆಕ್ಟ್ ಮಾಡ್ತಾನೆ. ಇಟ್ ಈಸ್ ಎ ವೆರಿ ಫ್ರೆಶ್, ಅಂದರೆ ಅವನೇ ಓಕೆ ಎಕ್ಸಿಸ್ಟ್ ಆ ಡೇಟಾ ಅನ್ನೋದು ಆಲ್ರೆಡಿ ಎಕ್ಸಿಸ್ಟ್ ಆಗಿರಲ್ಲ. ಸೊ ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೂಡ ಅಂತೀವಿ. ಸೊ ಇದರಲ್ಲಿ ಪ್ರೈಮರಿ ಡೇಟಾದಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಜಸ್ಟ್ ನಾನು ಮೆನ್ಷನ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದೇ ನೋಡೋಣ, ಒಂದೊಂದು ಡಿಸ್ಕಸ್ ಮಾಡಬೇಕು. ಫಸ್ಟ್ ಒನ್ ಈಸ್ ಅಬ್ಸರ್ವೇಷನ್ ಮೆಥಡ್. ಸೊ ಈ ಅಬ್ಸರ್ವೇಷನ್ ಮೆಥಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟು ಬಂದುಬಿಟ್ಟು ಪ್ರೈಮರಿ ಡೇಟಾ ಕಲೆಕ್ಷನಲ್ಲಿ 5 ಟೈಪ್ಸ್ ಇದೆ. ಒಂದು ಅಬ್ಸರ್ವೇಷನ್ ಮೆಥಡು, ಇಂಟರ್ವ್ಯೂ, ಆಮೇಲೆ ಕ್ವಶನರೀಸ್, ಆಮೇಲೆ ಶೆಡ್ಯೂಲ್ ಮತ್ತು ಅದರ್ ಟೈಪ್ಸ್ ಇದೆ. ಈ ಅಬ್ಸರ್ವೇಷನ್ ಬೇಸಿಸ್ ಮೇಲೆ ಸಬ್ ಟೈಪ್ ಇದೆ. ಒಂದು ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್, ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ಡಿಸ್ಕಸ್ಡ್ ಅಬ್ಸರ್ವೇಷನ್, ಕಂಟ್ರೋಲ್ಡ್ ಅಬ್ಸರ್ವೇಷನ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಅಬ್ಸರ್ವೇಷನ್ ಅಂತಿದೆ. ಸೊ ಇದು ತುಂಬ ಚೆನ್ನಾಗಿದೆ ಟಾಪಿಕ್ಸು. ಸೊ ಅಬ್ಸರ್ವೇಷನ್ ಅನ್ನೋದು ಟೈಪ್ಸಲ್ಲಿ ಓಕೆ ಇಟ್ ಈಸ್ ವೆರಿ ಗುಡ್, ನಿಮ್ಮ ಫರ್ದರ್ ಸ್ಟಡೀಸಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಇಂಟರ್ವ್ಯೂ ಅಲ್ಲಿ ಸೊ 7 ಟೈಪ್ಸ್ ಇದೆ. ಒಂದು ಸ್ಟ್ರಕ್ಚರ್ಡ್ ಅಂತಂದರೆ ಡೈರೆಕ್ಟ್ ಇಂಟರ್ವ್ಯೂ ಮಾಡೋದು, ಮತ್ತು ಅನ್ಸ್ಟ್ರಕ್ಚರ್ಡ್ ಇಂಡೈರೆಕ್ಟಾಗಿ ಇಂಟರ್ವ್ಯೂ ಮಾಡೋದು, ಮತ್ತು ಫೋಕಸ್ ಇಂಟರ್ವ್ಯೂ, ಮತ್ತು ಕ್ಲಿನಿಕಲ್ ಇಂಟರ್ವ್ಯೂ, ನಾನ್ ಡೈರೆಕ್ಟಿವ್ ಇಂಟರ್ವ್ಯೂ, ಡೆಪ್ತ್ ಇಂಟರ್ವ್ಯೂ ಮಾಡ್ತಾರೆ, ಟೆಲಿಫೋನ್ ಇಂಟರ್ವ್ಯೂ ಮಾಡ್ತಾರೆ, ಆಮೇಲೆ ಇನ್ನೂ ಒಂದು ಸ್ಟ್ರೆಸ್ ಇಂಟರ್ವ್ಯೂ. ಸೊ ಇನ್ನೂ ಟೈಪ್ಸ್ ಇದೆ ಇಂಟರ್ವ್ಯೂಯಲ್ಲಿ, ಏನು 1-2 ಅಲ್ಲ, ಜಾಸ್ತಿ ಟೈಪ್ಸ್ ಇದೆ. ಮತ್ತು ಗ್ರೂಪ್ಸ್ ಇಂಟರ್ವ್ಯೂ ಮಾಡ್ತಾರೆ. ಸೊ ಅದೊಂದೊಂದೇ ನೋಡ್ಕೊಳ್ಳೋಣ. ಆಮೇಲೆ ಕ್ವಶನರೀಸ್. ಸೊ ಇದು ತುಂಬ ಇಂಪಾರ್ಟೆಂಟಪ್ಪ. 3rd ಟೈಪ್ ಬಂದುಬಿಟ್ಟು ಕ್ವಶನರೀಸು. ಈ ಕ್ವಶನರೀಸಲ್ಲಿ ಓಪನ್ ಎಂಡೆಡ್ ಕ್ವಶನ್, ಕ್ಲೋಸ್ ಎಂಡೆಡ್ ಕ್ವಶನ್ ಬರುತ್ತೆ. ಓಕೆ, ಆಮೇಲೆ ಶೆಡ್ಯೂಲ್ ಬರುತ್ತೆ. ಶೆಡ್ಯೂಲಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಸಬ್ ಟೈಪ್ ಏನಿಲ್ಲ, ಒಂದು ಶೆಡ್ಯೂಲ್ ಮೆಥಡ್, ಯಾವ ರೀತಿ ನಾವು ಶೆಡ್ಯೂಲ್ ಮೆಥಡ್ ಯೂಸ್ ಮಾಡಿಕೊಂಡು ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಓದ್ತೀವಿ. ಆಮೇಲೆ ಅದರ್ ಟೈಪ್ಸ್. ಸೊ ಇಲ್ಲಿ ಪ್ರೈಮರಿ ಡೇಟಾ ಕಲೆಕ್ಷನಲ್ಲಿ ಅದರ್ ಟೈಪ್ಸ್ ಇದೆ. ಸೊ ಲೈಕ್ ಎಕ್ಸ್ಪರಿಮೆಂಟೇಷನ್ನು, ಸ್ಟಿಮ್ಯುಲೇಷನ್ನು, ಪ್ರಾಜೆಕ್ಟ್ ಟೆಕ್ನಿಕ್ಕು, ಮತ್ತು ವಾರಂಟಿ ಕಾರ್ಡ್ಸು, ಡಿಸ್ಟ್ರಿಬ್ಯೂಟರ್
ಆಡಿಟ್ಸು, ಪ್ಯಾನಲ್ ಆಡಿಟ್ಸು, ಕನ್ಸ್ಯೂಮರ್ ಪ್ಯಾನಲ್ಸು, ಯೂಸ್ ಮೆಕನಿಸಮ್ ಡಿವೈಸಸ್ಸು, ಕಂಟೆಂಟ್ ಅನಾಲಿಸಿಸು, ಪ್ಯಾನಲ್ ಮೆಥಡು, ಸೋಶಿಯೋಮೆಟ್ರಿಕ್. ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಮುಖಾಂತರವಾಗಿ ಪ್ರೈಮರಿ ಡೇಟಾ ಅನ್ನೋದು ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರೈಮರಿ ಡೇಟಾದಲ್ಲಿ 5 ಟೈಪ್ಸ್ ಇದೆ. ಒಂದು ಅಬ್ಸರ್ವೇಷನ್ನು, ಇಂಟರ್ವ್ಯೂ, ಕ್ವಶನರೀಸ್, ಶೆಡ್ಯೂಲ್ ಮತ್ತು ಅದರ್ ಟೈಪ್ಸ್ ಇದೆ. ಸೊ ಅದರಲ್ಲಿ ಸಬ್ ಟೈಪ್ಸ್ ಅನ್ನೋದು ಸೊ ಒಂದೊಂದೇ ನೋಡ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ thank you everyone for listening the video.